ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ಇವತ್ತಿನ ದಿನ ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಿಫ್ಟಿ 50 ಹಾಗೆಯೇ ಸೆನ್ಸೆಕ್ಸ್ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಮೂಮೆಂಟ್, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ರ್ಯಾಲಿಯನ್ನು ಕೊಡ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಫ್ಟಿ 50 ಇವತ್ತು ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ನೀವು, 1.24% ಅಷ್ಟು ಅಪ್ಪಲ್ಲಿ ಇವತ್ತು ಕ್ಲೋಸ್ ಆಯಿತು ನಿಫ್ಟಿ 50. ಹಾಗೆಯೇ ಸೆನ್ಸೆಕ್ಸು 1.19% ಅಷ್ಟು ಅಪ್ಪಲ್ಲಿ ಕ್ಲೋಸ್ ಆಯಿತು. ಸೊ ಏನಕ್ಕಪ್ಪ ಈ ಥರ ಎಲ್ಲ ಆಯಿತು? ಸೊ ಒಂದೊಂದಾಗೆ ನೋಡ್ಕೊಂತ ಹೋಗೋಣ. ಇವಾಗ ಆ್ಯಕ್ಚುಲಿ ನಿನ್ನೆ ದಿನ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಿಫ್ಟಿ 50 ಅಷ್ಟಾಗಿರ್ತಕ್ಕಂಥ ಒಂದು ಮೊಮೆಂಟನ್ನು ಕೊಟ್ಟಿರಲಿಲ್ಲ, ಬಟ್ ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಮೊಮೆಂಟಮು ಚೆನ್ನಾಗಿ ಕೊಟ್ಟಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಪೋರ್ಟ್ಫೋಲಿಯೋದಲ್ಲಿ ಅಷ್ಟು ಮೊಮೆಂಟಮ್ ಇಲ್ಲ, ಬಟ್ ನಿಫ್ಟಿ 50 ನಮ್ಮ ಇಂಡೆಕ್ಸ್ ಏನಿದೆ ಸೊ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಮೊಮೆಂಟಮನ್ನು ಕೊಡ್ತು. ಸೊ ನೋಡೋಣ ಇವತ್ತು ಯಾವ್ಯಾವ ಇಂಡೆಕ್ಸು ಯಾವ್ಯಾವ ಥರ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗೇನೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ಹಾಗೆಯೇ ನಿಫ್ಟಿ 100. ಸೊ ಇಲ್ಲಿ ಏನು ಆ ಪರ್ಸೆಂಟೇಜ್ಗಳನ್ನು ತೋರಿಸ್ತದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ನಾರ್ಮಲ್ ಆಗಿ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲೇ ಇದೆ. ಸೊ ಮಧ್ಯದಲ್ಲಿ ಇದೆ ಇರ್ತಕ್ಕಂಥದ್ದು -5% ಅಂತಕ್ಕಂಥದ್ದು, ಅದು ವಿಕ್ಸ್, ಇಂಡಿಯನ್ ವಿಕ್ಸ್ ಇಂಡೆಕ್ಸು, ಅದನ್ನು ಇಗ್ನೋರ್ ಮಾಡಿ. ಸೊ ನೆಕ್ಸ್ಟ್ ಸೆಕ್ಟರಲ್ ಇಂಡೈಸಸ್ನ ಒಂದ್ಸಲ ನೋಡ್ಬೋಣ. ಸೆಕ್ಟರಲ್ ಇಂಡೈಸಸ್ ನೋಡೋದಾದ್ರೆ ನಿಫ್ಟಿ ಬ್ಯಾಂಕು ನೋಡಿ ಇಲ್ಲಿದೆ, ನಿಫ್ಟಿ ಬ್ಯಾಂಕು, ಹಾಗೆ ನಿಫ್ಟಿ ಆಟೋ. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ಚೆನ್ನಾಗಿರ್ತಕ್ಕಂಥ ಓಕೆ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ನಿನ್ನೆ ದಿನ ನೋಡೋದಾದ್ರೆ ನಿಫ್ಟಿ FMCG ಹಾಗೆಯೇ ನಿಫ್ಟಿ IT ನೆಗೆಟಿವ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಸೊ ಇವತ್ತು ನಿಫ್ಟಿ FMCG 1.29%, ಹಾಗೆಯೇ ನಿಫ್ಟಿ IT, ಸೊ ನಮ್ಮ ಇನ್ನು ನಿಫ್ಟಿ 50 ಸೊ ಇಂಡೆಕ್ಸ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ದೊಡ್ಡ ವೇಟೇಜ್ ಅನ್ನ ಏನು ಕ್ಯಾರಿ ಮಾಡುತ್ತೆ IT ಸೆಕ್ಟರು. ಸೊ ಅದು 1.25% ಅಷ್ಟು, 1.25% ಅಷ್ಟು ಒಂದು ಏನು ಪಾಸಿಟಿವಿಟಿನ ಒಂದು ಕೊಡುತ್ತೆ. ಸೊ ನೋಡೋಣ ನೆಕ್ಸ್ಟ್ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಿನ್ನೆ ರಾತ್ರಿ FOMC ಮೀಟಿಂಗು, ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ RBI ಇದೆ, ಸೊ ಆ ಥರ US ಅಲ್ಲಿ ಫೆಡ್, ಸೊ ಅದರ ಒಂದು ಮೀಟಿಂಗ್ ಇತ್ತು. ಸೊ ಇವ್ರು ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇವರು ಪೋವೆಲ್ ಅವರು ಅಂತ ಹೇಳಿದ್ರೆ ಇವ್ರ ಹೆಸರು ಪೋವೆಲ್. ಇವರು ನಮ್ಮ ಇಂಡಿಯಾದಲ್ಲಿ ಹೆಂಗೆ RBI ಗವರ್ನರ್ ಇರ್ತಾರೆ, ಸೊ ಇನ್ ದ ಸೇಮ್ ಸೆನ್ಸ್ US ಅಲ್ಲಿ ಇವರು ಅಲ್ಲಿನ ಒಂದು RBI ಗವರ್ನರ್, ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ನ ಇವರು ಗವರ್ನರ್. ಸೊ ಓಕೆ, ಇವ್ರೇನು ಹೇಳಿದ್ರು ಏನು ಎತ್ತ ಅಂತ ಒಂದ್ಸಲ ನೋಡೋಣ. ಓಕೆ, ಒಂದು GDP ಬಗ್ಗೆ ಒಂದು ಡೇಟಾ ಕೊಡ್ತಾರೆ. ಅಂದ್ರೆ GDP ಬಗ್ಗೆ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಸೊ ಇದು ಆಕ್ಚುಲಿ ಹೇಳಿರ್ತಕ್ಕಂಥದ್ದು ಒಂದು ನೆಗೆಟಿವ್ ನ್ಯೂಸ್. ಫಾರ್ಕಾಸ್ಟ್ ಏನ್ ಮಾಡಿದ್ದಾರೆ ಅದನ್ನ ಇವರು ಕಟ್ ಮಾಡಿದ್ದಾರೆ. ಅಂದ್ರೆ ನಾವು ಇಷ್ಟ್ರ ಮಟ್ಟಿಗೆ ಒಂದು ಏನು ನಾವು ಅಂದಾಜನ್ನ ಹಾಕೊಂಡಿದೀವಿ, ನಾವು ಅಲ್ಲಿ ರೀಚ್ ಆಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಸೊ ಅದನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ದೇ ಎಕ್ಸ್ಪೆಕ್ಟ್ US ಗ್ರೋತ್ ಡೊಮೆಸ್ಟಿಕ್ ಪ್ರಾಡಕ್ಟ್ ವಿಚ್ ಇಸ್ GDP, ಎ ಬ್ರಾಡ್ ಮೆಜರ್ ಆಫ್ ಎಕನಾಮಿಕ್ ಹೆಲ್ತ್, ಟು ರೈಸ್ 1.7% ದಿಸ್ ಇಯರ್, ಡೌನ್ ಫ್ರಮ್ ಎಸ್ಟಿಮೇಟ್ ಆಫ್ 2.1% ಇನ್ ಡಿಸೆಂಬರ್. ಸೊ 2.1% ಅಷ್ಟು ಡಿಸೆಂಬರ್ ಅಲ್ಲಿ ನಾವು ಗ್ರೋತ್ ಆಗ್ತೀವಿ ಅಂತ ಹೇಳಿದನ್ನ ಇವಾಗ 1.7 ಅಂತ ಇವರು ಹೇಳ್ತಿದ್ದಾರೆ. ಏನಕ್ಕಪ್ಪ? ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಓಕೆ, ಹಾಗೇನೆ ಇನ್ಫ್ಲೇಷನ್ ಬಗ್ಗೆನೂ ಕೂಡ ಒಂದು ನ್ಯೂಸ್ ಅನ್ನ ಇವರು ಹೇಳಿದ್ದಾರೆ. ಸೊ ಏನಪ್ಪ ಇನ್ಫ್ಲೇಷನ್ ಬಗ್ಗೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಸರ್ವೇಸ್ ಆರ್ ಸಜೆಸ್ಟಿಂಗ್ ದ ಟ್ಯಾರಿಫ್ ಆರ್ ಡ್ರೈವನ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್. ಸೊ ಏನಪ್ಪಾ ಅಂತ ಹೇಳಿದ್ರೆ, ಏನು ಟ್ರಂಪ್ ಅವರು ಅಮೆರಿಕದಲ್ಲಿ ಏನು ಟ್ಯಾರಿಫ್ನ ಹಾಕ್ತೀನಿ, ಟ್ಯಾಕ್ಸ್ ಅನ್ನು ಹಾಕ್ತೀನಿ, ಮೆಟಲ್ ಸೆಕ್ಟರ್ ಮೇಲೆ 25%, ಹಾಗೆ ಮೆಕ್ಸಿಕೋ ಮೇಲೆ, ಕೆನಡಾ ಮೇಲೆ ಟ್ಯಾಕ್ಸ್ಗಳನ್ನು ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನ್, ಆ ಕಾರಣಕ್ಕೋಸ್ಕರ ಇನ್ಫ್ಲೇಷನ್ ಅನ್ಸರ್ಟನ್ ಆಗಿದೆ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ರೇಟ್ ಕಟ್ ಅನ್ನ ಮಾಡಲ್ಲ, ಇಷ್ಟು ದಿನ ನಾನು ರೇಟ್ ಕಟ್ ಅನ್ನು ಮಾಡ್ಕೊ ಬಂದೀನಿ, ಇನ್ಫ್ಲೇಷನ್ ಅನ್ನ ಒಂದು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೀವಿ. ಬಟ್ ಇವಾಗ ಏನಾಗ್ತಿದೆ ಅಪ್ಪ ಅಂತ ಹೇಳಿದ್ರೆ, ಸೊ ಟ್ರಂಪ್ ಅವರ ಒಂದು ಟ್ಯಾರಿಫ್ ಪ್ಲಾನ್ಗಳ ಮುಖಾಂತರ, ಟ್ರಂಪ್ ಅವರ ತರ್ತಿರ್ತಕ್ಕಂಥ ಹೊಸ ಟ್ಯಾರಿಫ್ಗಳ ಮುಖಾಂತರವಾಗಿ ಇನ್ಫ್ಲೇಷನ್ ನಲ್ಲಿ ಅನ್ಸರ್ಟನಿಟೀಸ್ ಬರ್ಬೋದು ಅಂತಕ್ಕಂಥ ಒಂದು ಮಾತನ್ನ ಇವರು ಹೇಳ್ತಿದ್ದಾರೆ. ಸೊ ಓಕೆ, ಹಾಗೇನೆ US ಎಕಾನಮಿ ಬಗ್ಗೆನೂ ಕೂಡ ಇವರು ಒಂದು ಮಾತನ್ನು ಹೇಳಿದ್ದಾರೆ. ಫೆಡ್ ಕಟ್ಸ್ US ಗ್ರೋತ್ ಫಾರ್ಕಾಸ್ಟ್ ಆಸ್ ಟ್ಯಾರಿಫ್ ಫಿಯರ್ಸ್ ಇನ್ಕ್ರೀಸಸ್ ಅಂತ ಹೇಳಿದ್ರೆ, ನಾನು ಈ ಹಿಂದೆ ತಾನೇ ಇದ್ರ ಬಗ್ಗೆ ಹೇಳಿದೆ. ಏನಪ್ಪ ಟ್ಯಾಕ್ಸ್ ಏನು ಟ್ರಂಪ್ ಅವರು ಹಾಕ್ತಾ ಇದ್ದಾರೆ, ಸೊ ಆ ಕಾರಣದಿಂದಾಗಿ ಎಕನಾಮಿಕ್ ಗ್ರೋತ್, ಫೆಡ್ ಅವರು ಹೇಳಿರ್ತಕ್ಕಂಥದ್ದು US ನ ಎಕನಾಮಿಕ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ಯಾಕೆ? ಟ್ಯಾಕ್ಸ್ ಇಂಪೋಸ್ ಮಾಡ್ತಿರ್ತಕ್ಕಂಥ ಒಂದು ಕಾರಣದಿಂದಾಗಿ. ಇದು ಕೂಡ ನೆಗೆಟಿವಿಟಿನೇ. ಸೊ ತದನಂತರವಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸ್ಕ್ರೀನ್ ಮೇಲೆ ನೋಡಬಹುದು. ಫೆಡ್ ಪಾಲಿಸಿ ಮೇಕರ್ ಆಲ್ಸೋ ಎಕ್ಸ್ಪೆಕ್ಟ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟು ಕಿಕ್ ಹೈಯರ್ ಟು 4.4% ಅಂಡ್ ಬೈ ದ ಇಯರ್ ಆಫ್ ಎಂಡ್ ಫ್ರಮ್ 4.1%. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ವಿಚ್ ಈಸ್ 4.1% ಇರ್ತಕ್ಕಂಥದ್ದು ಇವಾಗ 4.4% ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಯಾವುದೇ ಎಕಾನಮಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ಜಾಸ್ತಿ ಆದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ನೆಗೆಟಿವಿಟಿ ಫಾರ್ ಅ
ಎಕಾನಮಿ, ಆ ಒಂದು ದೇಶದ ಎಕಾನಮಿಗೆ ಅದೊಂದು ಬಿಗ್ಗೆಸ್ಟ್ ನೆಗೆಟಿವಿಟಿ. ಓಕೆ, ನೀವು ಇವಾಗ ಒಂದು ಕ್ವಶನ್ ಕೇಳ್ಬೋದು, ಏನ್ ಬರೋ ನೆಗೆಟಿವಿಟಿನ ಇಡ್ತೀರಾ, ಬಟ್ US ಮಾರ್ಕೆಟ್ನ ಏನು ಇಂಡೆಕ್ಸ್ ಇದೆ ವಿಚ್ ಇಸ್ ಡೋ ಜಾನ್ಸ್ ಒಂದು ಬೂಮ್ ಅನ್ನ ನೆನ್ನೆ ತೋರಿಸ್ತು. ಯಾಕಪ್ಪ ಏನಾಯ್ತು? ಸೊ ಅದೇ ತರ ನಮ್ ನಿಫ್ಟಿ 50 ಸೆನ್ಸೆಕ್ಸ್ ಕೂಡ ಒಂದು ಬೂಮ್ ಬಂತು. ಏನಕ್ಕೆ, ಏನ್ ರೀಸನ್ನು? ಸೊ ನೋಡೋಣ. ನೆನ್ನೆ ನೋಡ್ಬೋದು ನೀವು ಈ ಚಾರ್ಟ್ನ ಡೋ ಜಾನ್ಸ್ದು ಈ ತರನಾಗಿರ್ತಕ್ಕಂಥ ಒಂದು ಮೊಮೆಂಟಮ್ ಅನ್ನ ಕೊಡ್ತು. ಓಕೆ, ಏನಕ್ಕಪ್ಪ ಅಂತ ಹೇಳಿದ್ರೆ ಫೆಡ್ ಹೋಲ್ಡ್ಸ್, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಫೆಡ್ ಹೋಲ್ಡ್ಸ್ ಇಂಟ್ರೆಸ್ಟ್ ರೇಟ್ಸ್ ಸ್ಟಡಿ, ಸ್ಟಿಲ್ ಸಿ 2 cuts ಕಮಿಂಗ್ ದಿಸ್ ಇಯರ್. ಅಂದ್ರೆ ಏನು ಫೆಡರಲ್ ರೇಟ್ಸ್ ಇದೆ, ಫೆಡ್ ಇದೆ, ತನ್ನ FOMC ಮೀಟಿಂಗ್ ಅಲ್ಲಿ ಆ ಒಂದು ರೇಟ್ ಕಟ್ ಮಾಡಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ಹೋಲ್ಡ್ ಇಟ್ಟಿದೆ. ಇಂಥ ಒಂದು ಅನ್ಸರ್ಟೈನಿಟಿ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಅವರು ಏನು ಪೋವೆಲ್ ಅವರು ಆ ರೇಟ್ ಚೇಂಜ್ ಮಾಡ್ದಲೆ ಅದನ್ನೇ ಇಟ್ಟಿದಾರಲ್ಲ. ಸೊ ದಟ್ ಈಸ್ ದ ಗುಡ್ ಥಿಂಗ್. ಒಂದು ಹಾಗೇನೆ ಇಷ್ಟು ಅನ್ಸರ್ಟನಿಟೀಸ್ ಇದ್ರೂ ಕೂಡ ಈ ವರ್ಷದಲ್ಲಿ 2025 ಅಲ್ಲಿ ಏನು 2 ಸಲ ರೇಟ್ ಕಟ್ ಅನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಸೊ ಆ ಒಂದು ರೀಸನ್ಗೋಸ್ಕರ ಮಾರ್ಕೆಟ್ ರೈಸ್ ಆಗಿದೆ. ನೀವು ನೋಡ್ಬೋದು ಡೋ ಜಾನ್ಸನ್ ಅಂತ ನಾನು ತೋರಿಸ್ದೆ ಯಾವ ತರ ಒಂದು ಮೊಮೆಂಟಮ್ ಅನ್ನ ನೆನ್ನೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಇನ್ನೊಂದು ಮಾತು ಏನಪ್ಪಾ ಹೇಳಿದ್ದಾರೆ ಅಂದ್ರೆ ಕ್ವಾಂಟಿಟೇಟಿವ್ ಟೈಟನಿಂಗ್. ಸೊ ಇದು ನಥಿಂಗ್ ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಅಲ್ಲಿ CRR ರೇಷಿಯೋ ಅಂತ ಬರುತ್ತೆ, ವಿಚ್ ಇಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಅಂದ್ರೆ ಏನು ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಬ್ಯಾಂಕ್ ಅವರು ಏನು RBIಗೆ ಏನು ದುಡ್ಡನ್ನ ಇಡ್ತಾರಲ್ಲ, ಸೊ ಅಲ್ಲಿ ತಮ್ಮ ಇಂಟ್ರೆಸ್ಟ್ ರೇಟ್ನ ಕಟ್ಟಬೇಕಾಗತ್ತೆ. ಸೊ ಅದನ್ನ ಕಡಿಮೆ ಮಾಡಿದ್ರು. ಸೊ ಇಂಡೈರೆಕ್ಟ್ ಆಗಿ ರೇಟ್ ಕಟ್ನ ಮಾಡ್ದಂಗೆನೆ ಅದನ್ನು ಕೂಡ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಎಕಾನಮಿನಲ್ಲಿ ಲಿಕ್ವಿಡಿಟಿನ ಜಾಸ್ತಿ ಮಾಡ್ದಂಗೆ. ಸೊ ಲಿಕ್ವಿಡಿಟಿ ಅಂದ್ರೆ ಎಷ್ಟು, ಏನು FIIs ಬರ್ತಕ್ಕಂಥದ್ದಾಗಿರ್ಬೋದು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬರ್ತಕ್ಕಂಥದ್ದಾಗಿರ್ಬೋದು. ಸೊ ಈ ತರ ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಇದೆಲ್ಲದು ನಮಗೆ ಒಂಥರ ಪಾಸಿಟಿವ್, ಇವೆರಡು ಕೂಡ ನಮಗೆ ಪಾಸಿಟಿವ್. ಸೊ ಹಾಗೇನೆ ನೋಡೋದಾದ್ರೆ ಇನ್ನೊಂದು INR ವರ್ಸಸ್ ನಮ್ಮ ಏನು ಡಾಲರ್. ಸೊ ಏನಾಗ್ತಿದ್ಯಪ್ಪ, ದಿನೇ ಸ್ಟ್ರಾಂಗ್ ಆಗ್ತಾ ಇದೆ. ಸೊ 86 ಬಂದಿದೆ, ಇವಾಗ 86.36 ಬಂದಿದೆ. ಇದೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವಾಗ 86 ಇರ್ತಕ್ಕಂಥದ್ದು 90 ಹೋಗುತ್ತೋ ಎಲ್ಲ ಏನು FIIಗಳಿದ್ದಾರೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳಿದ್ದಾರೆ, ಸೊ ಆಲ್ಮೋಸ್ಟ್ ಅವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಹಣವನ್ನ ಪುಲ್ ಮಾಡ್ತಾರೆ, ಹಣವನ್ನ ತಕೊಂಡೋಗ್ತಾರೆ. ಯಾಕೆ, ರುಪಿ ವೀಕ್ ಆಗ್ತಾ ಇದೆ. ಇವಾಗ ಏನಾಗ್ತಾ ಇದೆ, ಅಫ್ಕೋರ್ಸ್ ನಮ್ಮ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ, ಆದ ಕಾರಣ ಸೊ ಇದು ಒಂದು ಪಾಸಿಟಿವಿಟಿ, ಮಾರ್ಕೆಟ್ಗೆ ದುಡ್ಡು ಬರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಅಲ್ಟಿಮೇಟ್ ಆಗಿ ಎಲ್ಲವೂ ನಿಂತಿರ್ತಕ್ಕಂಥದ್ದು ಏನೋ ಪ್ರೆಸಿಡೆಂಟು, ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಅವರು ಇದ್ದಾರೆ, ಅವ್ರ ಮೇಲೆ ನಿಂತಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಅಂತದನ್ನ ನೋಡೋಣ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.